ಕಬ್ಬು ಬೆಳೆಗಾರರ ಪ್ರತಿಭಟನೆ, ಶಾಂತಿಯುತ ಪ್ರತಿಭಟನೆಗೆ ಆಕ್ರೋಶದ ಜ್ವಾಲೆ. ಎರಡನೇ ದಿನವೂ ಜತ್ತ ಬಾಜೋಟಿ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಕಡಿತವಾಗಿದೆ. ದರೂರು ಮತ್ತು ಹಲ್ಯಾಳ ನಡುವೆ ಕೃಷ್ಣಾ ನದಿ ಸೇತುವೆ ಮೇಲೆ ಪ್ರತಿಭಟನೆ ನಡೆಸಲಾಗಿದೆ. ಪ್ರಮುಖ ರಸ್ತೆಗಳನ್ನ ಬಂದ್ ಮಾಡಿದ ರೈತರು ಅಲ್ಲಲ್ಲಿ ರಸ್ತೆ ಬಂದ್ ಮಾಡಿದ್ರಿಂದ ವಾಹನ ಸವಾರರಿಗೆ ತೀವ್ರ ಸಂಕಷ್ಟ ಎದುರಾಗಿತ್ತು. ಬೆಳಗಾವಿ ಜಿಲ್ಲೆಯಲ್ಲಿ ಮುಂದುವರೆದಿದೆ ಈ ಹೋರಾಟ. ಪ್ರತಿ ಹಳ್ಳಿಗಳಲ್ಲೂ ಕೂಡ ರಸ್ತೆ ಬಂದ್ ಮಾಡಲಾಗಿದೆ. ರೈತರು ಕೆಲಸ ಕಾರ್ಯಗಳನ್ನ ಬಿಟ್ಟು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. 3,500 ರೂಪಾಯಿ ಕೊಟ್ಟರು ಇವತ್ತು ದರೂರು ಬ್ರಿಡ್ಜ್ ಕೂಲಾಕತಿ, ಉರ್ಲಾಪುರ ಇರ್ತಕ್ಕಂಥ ಜನನು ಕೂಲಾಕ 5,000 ಸರಿಸಾಡಿ ಅದೊಂದು ಏನೋ ಒಂದು ಕಾದು ಶಾಸಕರು ಇರ್ಬೋದು. ಇವತ್ತ ನಮ್ಮ ಭಾಗದ ಅದೇ ಪ್ರತಿನಿಧಿ ಈಗಿದ್ದಂತ ಸರ್ಕಾರದೊಳಗೊಬ್ಬರು ಶಾಸಕರದ ಯಾರಪ್ಪ ಲಕ್ಷ್ಮಣ ಸವದಿ ಅಣ್ಣಗಳನ್ನ ಕಳಿಸಿದೀವಿ. ಅವರು ದಯಮಾಡಿ ರೈತರ ಪರವಾಗಿ ಯಾವತ್ತು ರೈತರ ಪರವಾಗಿ ಮಾತಾಡ್ತಿರ್ತಾರೆ. ಚುನಾವಣೆ ಬೇರೆ ಆದ ಬೇರೆ ಇವತ್ತು ರೈತರ ಕಷ್ಟದಾಗದಾರ. ಇವತ್ತು ಮಾತಾಡಿದ್ದೆ ಅವ್ರಿಗೆ ಯಾವತ್ತು ಉಳಿತೈತಿ. ಅದಕ್ಕೆ ಅವ್ರು ಬಂದ ಸರ್ಕಾರದ ಜೊತೆ ಚರ್ಚೆ ಮಾಡ್ಬೇಕು. ನಮ್ಮ ಭಾಗದ ಶಾಸಕರ ಅವ್ರ ಮಂಡಲದೊಳಗಿರ್ತಕ್ಕಂಥ ಮಾಡಿ ಚುನಾವಣೆ ಮಾಡ್ಯಾರ, ಮಾಡಲಿಲ್ಲ, ಜನ ಆಶೀರ್ವಾದ ಮಾಡ್ಯಾರು. ಆಮೇಲೆ ಕೋಆಪರೇಟಿವ್ ಏನ ಫ್ಯಾಕ್ಟ್ರಿ ಐತಿ ಅದನ್ನ ಘೋಷಣೆ ಮಾಡಿರುವತ್ತಂದ್ರ ಇಡೀ ಫ್ಯಾಕ್ಟರಿ ಎಲ್ಲ ತಾವ ಬೆನ್ನು ಹತ್ತಾರ. ನಮ್ಮ ರೈತರ ಫ್ಯಾಕ್ಟ್ರಿ ಅದ, ಇದನ್ನ ಕೃಷ್ಣಾ ಸಕ್ಕರೆ ಕಾರ್ಖಾನೆ ಮನೆ ವಿದ್ಯುತ್ ಏನು ಇಲೆಕ್ಷನ್ ಕಾರ್ಖಾನೆ ಏನು ಟೋಟಲ್ ಕಾರ್ಖಾನೆಯನ್ನ ಇವತ್ತು ಕೋಆಪರೇಟಿವ್ 14 ಇಡೀ ನಮ್ಮ ರಾಜ್ಯದೊಳಗ 14 ಫ್ಯಾಕ್ಟ್ರಿ ಕೋಆಪರೇಟಿವ್ ಅದಾವ. ಕೋಆಪರೇಟಿವ್ ಫ್ಯಾಕ್ಟ್ರಿ ಅದಾವ್ರ ಏನೋ ಘೋಷಣೆ ಮಾಡಿರುವತ್ತಂದ್ರ ಇಡೀ ಎಲ್ಲ ಫ್ಯಾಕ್ಟ್ರಿ ಅವ್ರು ತಾವ ಬೆನ್ನು ಹಾಕ್ತಾರೋ. ಇದೇನಾರ ಅದನ್ನ ಬಿಟ್ಟು ರೈತರ ವಿರೋಧಿ ಉಡಾಪಿ ಮಾತಾಡೋದು ಮುಖ್ಯಮಂತ್ರಿ ನಡೆಸಲ್ಪ ಅಂತಂದ್ರ ಇವತ್ತು ಗುಂಡಾ ಮುಖ್ಯಮಂತ್ರಿ ಅನ್ನೋದಾಗುತ್ತಾವ. ಗುಂಡಾಗಿರೋ ಮುಖ್ಯಮಂತ್ರಿ ಆಗ್ಬೇಕಾಗತ್ತೆ ಬೇಡ. ಅದಕ್ಕೆ ನೀವು ದಯಮಾಡಿ ನಾವು ಬೇಡಿಕೆ ಇರತಕ್ಕ ನಮ್ಗೆ ಪರಿಹಾರ ಸಿಗುತ್ತಕ್ಕ ಸಿಗ್ತವ್ರ ನಾವು ಇವತ್ತು ನಾವು ಪ್ರತಿಭಟನೆ ಹಿಂದೆ ತಗೋತೀವಿ ಅಂತಕ್ಕಂಥ ಮಾತನ್ನ ಈ ಸರ್ಕಾರಕ್ಕೆ ಹೋರಾಟ ಆದ್ರೆ ಸರ್ಕಾರ ಐತಿ ಕಡೆ ನೋಡಲು ಎಲ್ಲ ಫ್ಯಾಕ್ಟ್ರಿ ಮಾಲಕರು ಏನ ನಿಶ್ಚಯ ಮಾಡ್ಯಾರಪ್ಪ ಅಂತಂದ್ರ ಯಾವುದೇ ರೀತಿಯ ರೈತರ ಬೆಳೆ ಹಾಳು ಮಾಡಕನೆ ಇವ್ರ ಫ್ಯಾಕ್ಟ್ರಿಗಳು ಇವ್ರು ಹೊಂದಾರ ಹಾಕ್ಲತ್ತಾರು. ಒಂದ್ ವೇಳೆ ಇವ್ರ ಏನ ಫ್ಯಾಕ್ಟ್ರಿಗಳದಲ್ಲ ಇವ್ರ ಫ್ಯಾಕ್ಟ್ರಿಗಳು ಎಲ್ರೆ ರೈತರದ ಎಲ್ರೆ ಬೆಳೆ ಎಲ್ರ ನುಸ್ಕಾನ್ ಮಾಡ್ತನು, ಎಲ್ರೆ ದಬಾಕೆ ಮಾಡ್ತನು, ಎಲ್ರೆ ಗುಂಡಾಗಿರಿ ಮಾಡ್ತನು ಅನ್ನೋದು ಎಲ್ರೆ ತಲೆಯಾಗಿತ್ತಂದ್ರ ನಿಮ್ಮ ಮನಿ ಕಳಿಸುವಂತ ನಿಟ್ಟಿನಲ್ಲಿ ಇವತ್ತು ರೈತರು ಸಜ್ಜಾಗ್ಯಾರು. ಎಲ್ಲಾ ಭಾಗದಾಗ ಇವತ್ತು ಹೋರಾಟಗಳು ಆಗಲತ್ತಾವ. ಮತ್ತೆ ನೀವೆಲ್ರಿ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರ, ನೀವೆಲ್ರಿ ರೇಟ್ ಘೋಷಣೆ ಮಾಡಲಿಲ್ಲ ಅಂತಂದ್ರ ಮುಂದೆ ಬರುವಂತ ದಿನಗಳದಾಗ ಇಡೀ ರಾಜ್ಯವ್ಯಾಪಿ ಹೋರಾಟ ಪ್ರಾರಂಭ ಆಗೈತಿ. ನಾಳೆ ನಿಮ್ಮ ಮನಿ ಮುಂದೆ ಕುಂತ ಅಲಿಗೆ ಬಾರಿಸೋ ಕಾರ್ಯಕ್ರಮ ಕೂಡ ಮಾಡ್ಬೇಕಾಗತೈತೆ. ಎಚ್ಚರಿಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತ ರೈತರ ಬಗ್ಗೆ ಉಡಾಪೆ ಮಾತುಗಳನ್ನ ಆಡ್ತಾ ಇದಾರೆ. ನೀವು ಉಡಾಪೆ ಮಾತುಗಳನ್ನ ಆಡ್ರೆ ರಾಜ್ಯದಾಗ ಎಲ್ಲೆಲ್ಲ ಲ್ಯಾಂಡ್ ಪ್ರಾಬ್ಲಮ್ ಆತಂದ್ರ ಇದಕ್ಕೆ ನೇರ ಹೊಣೆ ಸರ್ಕಾರನ ಐತೆ. ಅದನ್ನ ಅರ್ಥ ಮಾಡ್ಕೋಬೇಕು. ರೈತ ಬೆಳೆದಂತ ಬೆಳೆ ಇವತ್ತು 8 ವರ್ಷ ಆತ, ಇವತ್ತು ₹1 ರೈತರು ಇವತ್ತು ಲಾಭವಿಸ್ಕೊಂಡಿಲ್ಲ. ಈಗ ಸಂದರ್ಭ ಬಂದೈತಿ ವಾಲಂಟ್ರಿ ಆಗಿ ಯಾವ ಸ್ಥಳದಾಗ ಯಾವ ರೈತರು ಎಲ್ಲೆಲ್ಲಿ ಬಂದ್ ಮಾಡ್ಬೇಕು, ಎಲ್ಲೆಲ್ಲಿ ಹೋರಾಟ ಮಾಡ್ಬೇಕು, ಎಲ್ಲೆಲ್ಲಿ ಅಹೋರಾತ್ರಿ ಮಾಡ್ಬೇಕು ಎಲ್ಲಾನು ಪ್ರಾರಂಭ ಮಾಡ್ಯಾರು. ಉತ್ತರ ಕರ್ನಾಟಕ ನೀವು ಮೂಲತಃ ಧೋರಣೆ ಎಲ್ರ ತೋರಿಸಿರತ್ತಂದ್ರ 2028ಕ್ಕೆ ನಿಮ್ ಮನೆಗೆ ಹೋಗುವಂತ ಸಂದರ್ಭ ಬಂದೇ ಬರ್ತೈತಿ. ರೈತರ ಶಕ್ತಿ ಆಗೈತಿ. ರೈತರ ಬಗ್ಗೆ ತಾಳ್ಮೆ ಪರೀಕ್ಷೆ ಮಾಡ್ಬೇಡ್ರಿ. ಯಾಕಂತಂದ್ರೆ ಎಲ್ಲಾ ದನಕರ ಎಲ್ಲಾ ವಸ್ತುಗಳನ್ನ ಅಲ್ಲೇ ಇಟ್ಟ ಅನೇಕ ಸಮಸ್ಯೆಗಳಿಂದ ಇವತ್ತು ರೈತ ಬಳಲಾಗ್ತಾನೋ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಅಥಣಿ.